ನೋಡಿ ಎಷ್ಟೋ ರಿಲೇಶನ್‌ಶಿಪ್ಪಲ್ಲಿ ಮತ್ತೊಬ್ಬ ವ್ಯಕ್ತಿಗೋಸ್ಕರ ಜೊತೆಗಿರೋರಿಗೆ ತುಂಬ ಕೇವಲವಾಗಿ ನೋಡ್ತಿರ್ತಾರೆ. ಆಲ್ಮೋಸ್ಟ್ ಈ ಒಂದು ಲೈಕ್ ನೇಚರ್ ಆಲ್ಮೋಸ್ಟ್ ಎಲ್ಲ ರಿಲೇಶನ್‌ಶಿಪ್ಪಲ್ಲಿ ನಡೀತಾ ಇರತ್ತೆ. ರೈಟ್? ಬಿಕಾಸ್ ಎವ್ರಿ ಡೇ ನನ್ನ ಕೌನ್ಸೆಲಿಂಗಲ್ಲಿ ಇದು ಕೇಳೇ ಕೇಳ್ತೀನಿ ನಾನು. ಸರ್ ಇನ್ನೊಬ್ರಿಗೋಸ್ಕರ ನಮ್ಮನ್ನು ತುಂಬ ಕೇವಲವಾಗಿ ನೋಡ್ತಾರೆ, ಮನೇಲಿ ದಿನ ಜಗಳ ಮಾಡ್ತಾರೆ, ಹೊಡಿತಾರೆ ಅಥವಾ ಹೆಣ್ಮಕ್ಳು ಸೊ ಈ ಥರದ್ದೆಲ್ಲ ಕೇವಲವಾಗಿ ನೋಡ್ತಾ ಇದ್ದಾರೆ. ಎಲ್ಲ ಬರ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಥರ ನಡ್ಕೊಳ್ತಾ ಇದ್ರೆ ಸೊ ಏನು ಮಾಡ್ಬೇಕು ನಾವು? ನೀವು ಹೆಂಗಿರ್ಬೇಕಲ್ಲಿ? ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೌನ್ಸಿಲಿಂಗ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಕಿಪ್ ಮಾಡಿಬಿಡಿ. ವಿಡಿಯೋ ತುಂಬ ಯೂಸ್ಫುಲ್ ಇದೆ. ನೋಡಿ, ರಿಲೇಷನ್ಶಿಪ್ ಅನ್ನೋದು ಎಲ್ಲರ ಲೈಫಲ್ಲೂ ಬೇಕಾಗಿರೋದೆ. ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದು ಕೂಡ ರಿಯಾಲಿಟಿ ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕ್ಲಿಯರ್ ಬೌಂಡ್ರೀಸ್ನ ಹಾಕ್ತಾ ಬನ್ನಿ. ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ನಿಮ್ಮನ್ನು ಕೇವಲವಾಗಿ ನೋಡ್ತಾ ಇದ್ರೆ ನೀವು ಕ್ಲಿಯರ್ ಬೌಂಡ್ರೀಸ್ನ ಹಾಕ್ತಾ ಬನ್ನಿ. ಅಂದರೆ ಯಾವ ಥರ ಅಂತ ಇದನ್ನ ಎಕ್ಸಾಂಪಲ್ ಹೇಳ್ತೀನಿ. ಈ ರೀತಿ ಇಷ್ಟ ಆಗಲ್ಲ, ಈ ರೀತಿ ನಿಮ್ಮ ಬಿಹೇವ್ ಇಷ್ಟ ಆಗಲ್ಲ, ಅವರೊಟ್ಟಿಗೆ ಮಾತಾಡೋದು ಇಷ್ಟ ಆಗಲ್ಲ, ಅವರೊಟ್ಟಿಗೆ ಹೋಗೋದು ಇಷ್ಟ ಆಗಲ್ಲ. ಸೊ ಕ್ಲಿಯರ್ ಆಗಿ ಮಾತಾಡಿ. ನೀವು ಒಳಗಡೆ ಏನು ಅನ್ಕೊಳ್ತಾರೆ ಏನೋ, ಅಥವಾ ನಾನೀಗ ಮಾತಾಡಿದ್ರೆ ತಪ್ಪಾಗತ್ತೆ ಅನ್ನೋ ಸಂಬಂಧ ನೀವು ಹಂಗೆ ಒಳಗಡೆ ಕೊರಗ್ತಾ ಇದ್ರೆ 100% ನಿಮಗೆ ಅವರು ಮತ್ತೆ ಇನ್ನೂ ಮೆಲ್ಟ್ ಮಾಡ್ತಾ ಹೋಗ್ತಾರೆ. ನೀವು ಕ್ಲಿಯರ್ ಆಗಿ ಮಾತಾಡಿ. ಆ ಸಂಬಂಧದಲ್ಲಿ ಕೊರಗ್ತಾ ಕಣ್ಣೀರು ಹಾಕ್ತಾ ಹಾಳಾಗಿ ಹೋಗೋದಕ್ಕಿಂತ ನನ್ನ ಪ್ರಕಾರ ನಿಮ್ಮ ಪಾಡಿಗಾದರೂ ನೀವು ಚೆನ್ನಾಗಿರಿ. ಇಷ್ಟನೋ ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ನೀವು ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿ. ಸೊ ಏನು ಇಗ್ನೋರ್ ಮಾಡಬೇಕು ಅಂತ ಹೇಳಿದ್ರೆ, ಅವ್ರ ಮಾತುಗಳನ್ನ ಇಗ್ನೋರ್ ಮಾಡಿ. ತಕ್ಷಣ ರಿಯಾಕ್ಟ್ ಮಾಡಿಬಿಡಬೇಡಿ. ಅಯ್ಯೋ ಅವ್ರು ಬದಲಾಗ್ಬಿಟ್ರು, ಪ್ರೀತಿ ತೋರಿಸ್ತಿದ್ದಾರೆ ಅಂತೇಳಿ ತಕ್ಷಣ ರಿಯಾಕ್ಟ್ ಮಾಡೋದು, ಅವ್ರು ಹೇಳ್ದಂಗೆ ಕೇಳೋದು, ಅವ್ರು ಹೇಳ್ದಂಗೆ ಕುಣಿಯೋದು ಬೇಡ. ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಸಂಬಂಧ ಆಗಲಿ ಪ್ರೀತಿ ಯಾವುದೇ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುವಂಥದ್ದು, ಆ್ಯಕ್ಚುಲಿ ಎರಡು ಮನಸ್ಸುಗಳ ಮಧ್ಯೆ ನಡೆಯುವಂಥದ್ದು ಪ್ರೀತಿ ಸಂಬಂಧ ಅಂತೇಳಿ. ಅದರಲ್ಲಿ ಆ ವ್ಯಕ್ತಿ ನಿಮಗೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂದ್ಮೇಲೆ ನೀವು ಕೊಡಬೇಡಿ. ಈಗೋ ಅನ್ನೋದು ಪ್ರಶ್ನೆ ಬರಲ್ಲ ಇಲ್ಲಿ. ಯಾಕೆ ಬರಬೇಕು? ಬಾಳಿ ಬದುಕೋಕೆ, ಪ್ರೀತಿ ಮಾಡೋಕೆ, ಸಂಬಂಧನ ತುಂಬ ಚೆನ್ನಾಗಿ ತಗೊಂಡು ಹೋಗೋಕೆ, ಕರೆಕ್ಟ್? ಆ ಸಂಬಂಧದಲ್ಲಿ ಇರೋದು. ಬಟ್ ಹೆಚ್ಚು ಕಡಿಮೆ ಆದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆದರೆ ಅದನ್ನೇ ಮಿಸ್ಯೂಸ್ ಮಾಡ್ತಾ ನಿಮ್ಮನ್ನು ಕೇವಲ ನೋಡ್ತಾ ಹೋಗ್ತಾರೆ ಅಂದರೆ ನೀವು ಯಾಕಿರ್ತೀರಿ ಆ ರಿಲೇಷನ್ಶಿಪ್ಪಲ್ಲಿ? ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಮಾತಾಡ್ತಿರೋದು. ಸೊ ನೆಕ್ಸ್ಟ್ ಪಾಯಿಂಟ್, ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿ. ಯಾವಾಗ ನಿಮಗೆ ರೆಸ್ಪೆಕ್ಟೇ ಕೊಡಲ್ಲ ಇನ್ನೊಬ್ರಿಗೋಸ್ಕರ, ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಬೇಡ, ಬಲವಂತವಾಗಿ ಪಡ್ಕೊಳ್ಳೋದ್ರಲ್ಲಿ ಏನಿದೆ? ಅವರಿಗೇ ಬೇಡ ಅಂದಮೇಲೆ ಬೇಡದೇ ಇರೋದು ಭಾರ ಅನ್ಸಕ್ಕೆ ಶುರು ಆಗುತ್ತೆ. ಬೇಡದೇ ಇರೋ ವ್ಯಕ್ತಿ ಹತ್ರ, ಬೇಡದೇ ಇರೋ ಪ್ರೀತಿ ಹತ್ರ ಇರ್ಕೂಡ್ದು ನನ್ನ ಪ್ರಕಾರ. ಬೇಕಾದಾಗ ಕಷ್ಟ ಆದರೂ ಸಹಿಸ್ಕೊಂಡಿರ್ತೀವಿ, ಬೇಡ ಆದಾಗ, ಬೇಕಾದಾಗ ಇಟ್ ಮೀನ್ಸ್ ಇಷ್ಟ ಆದಾಗ ನಾವು ಏನೇ ಇರಲಿ ಅದನ್ನ ಒಪ್ಕೊತೀವಿ. ಅದೇ ಇಷ್ಟ ಇಲ್ದಿರ್ಬೇಕಾದ್ರೆ ಎಷ್ಟೇ ಕರೆಕ್ಟ್ ಇದ್ರೂ ಒಪ್ಕೊಳಕ್ಕೆ ರೆಡಿ ಇರಲ್ಲ. ಎಸಾನು ಸಾರಿ. ಸೊ ನೆಕ್ಸ್ಟ್ ಪಾಯಿಂಟ್, ವ್ಯಾಲ್ಯೂ ಪ್ರೂವ್ ಮಾಡಕ್ಕೆ ಹೋಗಬೇಡಿ. ವ್ಯಾಲ್ಯೂ ಪ್ರೂವ್ ಮಾಡಕ್ಕೆ ಹೋಗಿ ನಿಮ್ಮ ಲೈಕ್ ಸಮಯನ ವೇಸ್ಟ್ ಮಾಡ್ಕೋಬೇಡಿ. ಎಷ್ಟೋ ಜನ ಏನು ಮಾಡ್ತಾರೆ, ವ್ಯಾಲ್ಯೂನ ಪ್ರೂವ್ ಮಾಡಕ್ಕೆ ಹೋಗ್ತಾರೆ. ಅಲ್ಟಿಮೇಟ್ಲಿ ನಾವು ಹೇಳಬೇಕು ಅಂದರೆ ವ್ಯಾಲ್ಯೂ ಇಟ್ ಮೀನ್ಸ್ ನಿಮ್ಮ ವ್ಯಾಲ್ಯೂ ಪ್ರೂವ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನಿಮ್ಮ ವ್ಯಾಲ್ಯೂ ತಿಳ್ಕೊಳಕ್ಕೆ ಅವ್ರು ಟ್ರೈ ಮಾಡ್ತಿಲ್ಲ. ನಿಮ್ಮ ವ್ಯಾಲ್ಯೂಸ್ ತಿಳ್ಕೊಂಡ್ಮೇಲೂ ಅವ್ರು ನಿಮ್ಮೊಟ್ಟಿಗೆ ಕರೆಕ್ಟ್ ಇಲ್ಲ ಅಂದಮೇಲೆ ಅಂಥವ್ರೊಟ್ಟಿಗೆ ಪ್ರೂವ್ ಮಾಡಿದ್ರು ಯೂಸ್ ಇಲ್ಲ, ಯೂಸ್ಲೆಸ್. ಅರ್ಥ ಮಾಡ್ಕೊಳ್ದಿರೋ ವ್ಯಕ್ತಿ ಮುಂದೆ ವಾದ ಮಾಡೋದ್ರಲ್ಲಿ ಯೂಸೇ ಇಲ್ಲ ಆ್ಯಕ್ಚುಲಿ. ಓಕೆ, ಇದು ಕೂಡ ಮ್ಯಾಟ್ರ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್, ರೆಸ್ಪೆಕ್ಟ್ ಇಲ್ಲದ ಜಾಗದಲ್ಲಿ ಉಳಿಬಾರ್ದು. ನಾನು ಹೇಳೋದು, ಯಾರ್ದೋ ಒಬ್ಬ ವ್ಯಕ್ತಿಗೋಸ್ಕರ ನಿಮ್ಮನ್ನು ಕೇವಲಾಗಿ ನೋಡ್ತಿದ್ದಾರಾ, ಅಲ್ಲಿ ರೆಸ್ಪೆಕ್ಟೇ ಇಲ್ವಾ? ಯಾಕೆ ಉಳಿಬೇಕು ಆ ಪ್ಲೇಸಲ್ಲಿ? ಬೇಕಾದರೆ ಒಬ್ಬಟ್ಟಿಗೆರೆಯಾಗಿ ಉಳಿದ್ಬಿಡೋಣ, ಎಷ್ಟೋ ಬೆಟರ್ ಅದು. ಬಟ್ ರೆಸ್ಪೆಕ್ಟ್ ಕೊಡೋ ಥರ ಇನ್ನೊಬ್ರಿಗೋಸ್ಕರ ನಮ್ಮ ರೆಸ್ಪೆಕ್ಟ್ನ ಹಾಳು ಮಾಡಿ ನಮಗೆ ಕಣ್ಣೀರು ಹಾಕ್ಸಿ ಮರ್ಯಾದೆ ಇಲ್ದಂಗೆ ಮಾಡ್ತಾರಲ್ಲ, ಅಲ್ಲಿ ಒಂದು ಸೆಕೆಂಡು ಇರ್ಕೊಡ್ದು. ಸಪೋಸ್ ಇದ್ರೂ ನಮ್ಮ ಪಾಡಿಗೆ ಬದುಕೋಕೆ ಶುರು ಮಾಡ್ಬೇಕು. ನನ್ನ ಪ್ರಕಾರ ನಾನು ಹೇಳೋದ್ರೆ, ದಿನ ಸಾಯೋದಕ್ಕಿಂತ ನಮ್ಮ ಪ್ರಕಾರ ಅದೇ ಸಂಬಂಧದಲ್ಲಿ ಅಲ್ಲೇ ಇದ್ಕೊಂಡು ನಾವು ಚೆನ್ನಾಗಿರ್ಬೇಕು, ನಮ್ಮ ಖುಷಿಗೋಸ್ಕರ. ನಾನು ಇಷ್ಟೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.